ದಲಿತ ವಿದ್ಯಾರ್ಥಿಗಳು ಓದೋ ಹಾಸ್ಟೆಲ್ನ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಬೆಡ್ ಕಾಣದೆ 3-4 ವರ್ಷವೇ ಆಗೋಗಿದೆ. ಮಳೆ ಬಂದ್ರೆ ಕಟ್ಟಡ ಸೋರ್ತಿದೆ. 200 ಜನರಿಗೆ 2 ಬಾತ್ರೂಮ್ ಇದೆ. ಬೆಡ್ ಇಲ್ಲ, ಬಿಸಿ ನೀರಿಲ್ಲ, ಕುಡಿಯೋ ನೀರಿಗೂ ಬರ. ದಲಿತ ವಿದ್ಯಾರ್ಥಿಗಳ ಬಗ್ಗೆ ಇಷ್ಟು ತಾತ್ಸಾರ. ಕಲ್ಯಾಣ ಇಲಾಖೆ ಸಚಿವರ ಏನಿದು? ಗಳಿಗೆ ಬಿಸಿನೀರು ಬರುತ್ತೆ, ಅದು ಬರ್ತಾ ಇಲ್ಲ. ಬೆಡ್ ಸಹ ಇಲ್ಲ, ನೆಲದಲ್ಲಿ ಮಲ್ಕೋಬೇಕು ಡೈಲಿ. ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಿಲ್ಲ ಗ್ಯಾರಂಟಿ. ಬೆಡ್ ಇಲ್ಲ, ಕಾಟ್ ಇಲ್ಲ, ಸಂಕಷ್ಟ ಕೇಳೋರು ಇಲ್ಲ. ದಲಿತರ ಉದ್ಧಾರವೇ ನಮ್ಮ ಉದ್ಧಾರ, ಹಿಂದುಳಿದವರನ್ನ ಮೇಲ್ದರ್ಜೆಗೆ ತರೋದೇ ನಮ್ಮ ಗುರಿ ಅಂತ ಭಾಷಣ ಬಿಗಿಯುವಂತಹ ನಾಯಕರು ಕಷ್ಟ ಅಂತ ಬಂದಾಗ ಕಣ್ಮುಚ್ಚಿಕೊಳ್ತಿದ್ದಾರೆ. ದಲಿತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಆಟ ಆಡೋರಿಗೆ ದಲಿತ ಮಕ್ಕಳ ಕಷ್ಟ ಬೇಕಿಲ್ಲ. ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟ ಸರ್ಕಾರ ದಲಿತ ವಿದ್ಯಾರ್ಥಿಗಳು ಓದುವಂತಹ ಹಾಸ್ಟೆಲ್ಗೆ ಮಾತ್ರ ಯಾವುದೇ ಗ್ಯಾರಂಟಿ ಕೊಡ್ತಿಲ್ಲ. ದಲಿತ ವಿದ್ಯಾರ್ಥಿಗಳು ಅಂದ್ರೆ ಸರ್ಕಾರಕ್ಕೆ ತಾತ್ಸಾರನ ಅನ್ನುವಂತಹ ಕೂಗೆದ್ದಿದೆ. ಯಾಕಂದ್ರೆ SC/ST ಹಾಸ್ಟೆಲ್ಗಳ ದುಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಇರುವಂತಹ SC/ST ಹಾಸ್ಟೆಲ್ನಲ್ಲಿ 350 ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಇಲ್ಲಿ ಇರೋದು ಕೇವಲ 90 ಹಳೆಯ ಬೆಡ್ಗಳು ಮಾತ್ರ. ಕಾಟ್ ಇದ್ರೂ ಬೆಡ್ ಕೊಡ್ತಾ ಇಲ್ಲ. ಕಳೆದ 4 ವರ್ಷಗಳಿಂದಲೂ ವಿದ್ಯಾರ್ಥಿಗಳು ಇದೇ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಬೆಡ್ ಸಿಗದ ಕಾರಣ ವಿದ್ಯಾರ್ಥಿಗಳು ಚಾಪೆ ಮೇಲೆ ಮಲಗ್ತಿದ್ದಾರಂತೆ. ಬೆಡ್ ಸಹ ಇಲ್ಲ, ನೆಲದಲ್ಲಿ ಮಲ್ಕೋಬೇಕು ಡೈಲಿ. ಬನ್ನಿ ಒಳಗಡೆ ಬಂದು ನೋಡಿ ಎಲ್ಲೈತೆ ಬೆಡ್. ಇನ್ನು ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಸುನೀಲ್ ರನ್ನ ಕೇಳಿದ್ರೆ 2 ವರ್ಷದಿಂದ ಬೆಡ್ ಬಂದಿಲ್ಲ, ಈಗ ಟೆಂಡರ್ ಆಗಿದೆ, ಸದ್ಯದಲ್ಲೇ ಬರ್ಬಹುದು ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಿದ್ದಾರಂತೆ. ಬೆಡ್ ವ್ಯವಸ್ಥೆ ನಮ್ಮ ಬಂದಾಗ್ಲಿಂದ ಇಲ್ಲ. ಆಕ್ಚುಲಿ ಟೆಂಡರ್ ಆಗಿದೆ ಹೆಡ್ ಆಫೀಸ್ ಇಂದ, ಅದು ಸಪ್ಲೈ ಆಗುತ್ತೆ, ಸಪ್ಲೈ ಆದಾಗ ಕೊಡ್ತೀವಿ. ಬೆಡ್ ಇದೆ ಆದ್ರೆ ಕೆಲವು ಜನಕ್ಕೆ ಇಲ್ಲ, ಕೆಲವು ಜನಕ್ಕೆ ಇದೆ ಬೆಡ್. ಅಂದ್ರೆ ಟೆಂಡರ್ ಆಗಿದೆ, ಟೆಂಡರ್ ಆಗಿ ಅಲ್ಲಿಂದ ಬರಬೇಕು. ಹುಬ್ಬಳ್ಳಿ SC/ST ಹಾಸ್ಟೆಲ್ನಲ್ಲೂ ಅವ್ಯವಸ್ಥೆ ಆಗರ. ಹುಬ್ಬಳ್ಳಿಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರ ವೃತ್ತಿಪರ ಬಾಲಕರ ಹಾಸ್ಟೆಲ್ ನಿಲಯದಲ್ಲಿ ವಿದ್ಯಾರ್ಥಿಗಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಹಾಸ್ಟೆಲ್ನಲ್ಲಿ ಒಟ್ಟು 160 ವಿದ್ಯಾರ್ಥಿಗಳಿದ್ದು ಮೂಲಭೂತ ಸೌಕರ್ಯಗಳೇ ಇಲ್ಲ. ಕೆಲವರಿಗೆ ಬೆಡ್ ಇದೆ, ಕೆಲವರಿಗೆ ಕಾಟ್ ಇಲ್ಲ, ಇನ್ನೂ ಕೆಲವರಿಗೆ ಕಾಟ್ ಇದ್ರೆ ಬೆಡ್ ವ್ಯವಸ್ಥೆ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ.